ನನ್ನನ್ನು ಮನ ಬಂದಂತೆ ಮಾತನಾಡಬೇಡ. ನನ್ನನ್ನು ಮಣ್ಣಿನಲ್ಲಿ ಮಲಗಿಸಲು ಬಂದರೆ ಇದೇ ಮಚ್ಚಿನಿಂದ ನಿನ್ನ ನೆತ್ತಿಯ ಮೇಲೆ ಚುಚ್ಚಿ ಪಾತಾಳಕ್ಕೆ ಹಾಕಿಬಿಡುತ್ತೇನೋ. ಮಗನೇ ಹುಷಾರ್ ಹುಷಾರ್. ವಿಕ್ರಮ, ನೆತ್ತಿಯ ಮೇಲೆ ಚುಚ್ಚಲು ಬಂದರೆ ಘಟ ಸರ್ಪ ನಿನ್ನನ್ನು ಕಚ್ಚಲು ಬಿಡಲಾರೆ. ಜೋಕೆ ನನಗೆ ಜೋಕೆ ಎಂದು ಹೇಳುವ ಜೋಕರ್ ನನ್ನ ಮಗನೇ. ನಿನ್ನಂತ ಘಟ ಸರ್ಪದ ಘಟ ಉರುಳಬೇಕಾದರೆ ನಾನು ಗರುಡ ನಾಟ್ಯಗರಿ ಬಿಚ್ಚಿ ಕುಕ್ಕಿ ಹಾಕಿ ಒಚ್ಚಿ ಹಾಕಿ ಬಿಡುವೆ ಈ ರೈತನ ರಾಜ್ಯದಲ್ಲಿ. ಗರುಡನೆಂದು ಗರಿ ಬಿಚ್ಚಿ ಕುಕ್ಕಲು ಬಂದರೆ ರೊಚ್ಚಿಗೆದ್ದ ರಾವಣನಾಗಿ ರೊಚ್ಚಿಗೆದ್ದ ಜಟಾಯು ಪಕ್ಷಿಯನ್ನು ಕತ್ತರಿಸಿದಂತೆ ಕತ್ತರಿಸಿ ಬಿಡುವೆ ನಿನ್ನ ಚಟ್ಟ ದೇಹವನ್ನು. ಸೊಕ್ಕಿನ ಸಾಹುಕಾರ ಮಚ್ಚು ಹಿಡಿದ ರೊಚ್ಚಿಗೆದ್ದ ರಾವಣನಿನಾದರೆ ನಿನ್ನನ್ನು ರಾಮನಾಗಿ ನಾನು ಮರ್ದನ ಮಾಡಬೇಕಾಗುತ್ತದೆ. ಎಚ್ಚರ. ರಾಮನಾಗಿ ನೀನು ಮರ್ದನ ಮಾಡಲು ಬಂದರೆ ನಾನು ನರ ರಾಕ್ಷಸನಾಗಿ ನಿನ್ನ ರಕ್ತ ಹೀರಬೇಕಾಗುತ್ತದೆ. ಎಚ್ಚರ. ಈ ತಮ್ಮ ತೋರಿಸ್ಬೇಡ ಹೋಯಪ್ಪ ನೀನು ಪವರ. ಅಲ್ಲ ನೀ ಸತ್ರ ನೀನು ಕೇಳೋರ ಯಾರ? ನಮ್ಮ ಜೋಡಿ ಯಾಕಪ್ಪ ನಿನ್ನ ತಕರಾರ? ಅರ್ಥವಿಲ್ಲದ ವ್ಯಕ್ತ ಮಾತನಾಡುವ ಶಕ್ತಿ ಶ್ರೀಮಂತರು ಸಿಪಿ ಉಗುಳದ ಮೂಳೆ ತಿಂದು ಗಾಳಿಯ ಮಾತುಗಳನ್ನು ಕೇಳಿ ಬೊಗಳುವ ನಾಯಿಯನ್ನು ನಿನಗೇನು ತಿಳಿಯಬೇಕು ನನ್ನ ಅರ್ಥ? ಸುಮ್ಮನೆ ವ್ಯರ್ಥ ಮಾತನಾಡದೆ ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲದಿದ್ದರೆ ಇದೇ ಮಚ್ಚಿನಿಂದ ನಿನ್ನನ್ನು ಕೊಚ್ಚಿ ಹಾಕಬೇಕಾಗುತ್ತದೆ. ಹುಡುಗ ಹೊಂದಿಟ್ಟ ಬಿರ್ಸಕ್ಕಾಕಂಡ್ರಿ ಇವ ಸುಮ್ಮಳಿಗೆ ಹೋಗೋದು ಚಲೋ ಹತ್ರನ. ಇರ್ಲಂದ್ರ ನೋಡಿ ನಮ್ ನೆಕ್ಕಿ ಹಾಪ ಮಾಡ್ತಾ ನೀವು. ಈ ವಿಷ ಸರ್ಪದ ಬಾಲ ತುಳಿಯಬಾರದಾಗಿತ್ತು. ಒಂದಿನ ಒಂದು ದಿನ ನಿನ್ನನ್ನು ಈ ವಿಷ ಸರ್ಪ ಕಚ್ಚದೆ ಬಿಡುವುದಿಲ್ಲ. ಲೇ ಸೆಟ್ಟು ನಡೆ ಹೋಗೋಣ. ಹರಿಗೌಡ್ರು ಹೋಗಿ ಬಂದ್ರು ಮತ್ತಾಕ. ಹೋಗು ಗೌಡ ಹೋಗು. ನನಗೇನು ತಿಳಿಯಬೇಕು ಈ ರಣವಿಕ್ರಮನ ಚದುರಂಗದಾಟ. ಶೂರನಿಗೆ ನೀ ಮಾಡಿದ ಮೋಸದ ಸೇಡಿಗಾಗಿ ನಾಳೆ ನಿನ್ನ ತಂಗಿಗೆ ನಾ ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಎಂಟದೆಯ ಬಂಟ ರಣವಿಕ್ರಮನೇ ಅಲ್ಲ.